ನಾನ್ ಕರ್ನಾಟಕದಲ್ಲಿ ಮಾತ್ರ ರಾಜ ಅಲ್ಲ, ನಾನ್ ಎಲ್ಲಿ ಹೆಜ್ಜೆ ಇಡ್ತೀನೋ ಅಲ್ಲೆಲ್ಲ ನಾನೇ ರಾಜ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ಮೋಟೋ ವ್ಲಾಗ್ಗೆ ಸ್ವಾಗತ. ಹೊಸ ವಿಡಿಯೋಗೆ ಟೈಮ್ ಬಂದು 11:37. ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಮತ್ತೆ ಕುಣಿಗಳ ಹತ್ರ ಹೋಗ್ತಾ ಇದ್ದೀನಿ, ಒಂದು ಸಣ್ಣ ಪುಟ್ಟ ಟ್ರಯಲ್ ಮಾಡ್ಕೊಬರೋಕ್ಕೆ. ನನ್ನ ಜೊತೆ ಇದ್ದಾನೆ ಜಗದೀಶ್ ಮತ್ತು ಭೀಮಾ. ಓಕೆ ಸ್ನೇಹಿತರೆ, ಜಗದೀಶು ತಿಂಡಿ ಮಾಡಿಲ್ಲ, ಭೀಮಾ ಅರ್ಧ ಟ್ಯಾಂಕ್ ಅವನೇ, ಹೋಗಿ ಬರಬಹುದು. ಪ್ಲ್ಯಾನ್ ಇದ್ದಿದ್ದೆ ಬೇರೆ ಸ್ನೇಹಿತರೆ, ಕೂರ್ಗ್ ಹೋಗಬೇಕು ಅಂತ. ಒಂದು ಟೆಂಪಲ್ ಇದೆ ವಿರಾಜ್ಪೇಟಲ್ಲಿ. ವಿರಾಜ್ಪೇಟಲ್ಲಿ ಅದು ಟೆಂಪಲ್ಲು 12ಗೆ ಕ್ಲೋಸ್ ಅಂತ ಅಂತಿದ್ರು ಅರ್ಚಕರು. ಈಗಲೇ 11:15 ಆಯ್ತಾ ಬಂತು. ಅದಕ್ಕೆ ನೆಕ್ಸ್ಟ್ ಟೈಮ್ ಹೋಗೋಣ ಅಲ್ಲಿಗೆ ಅಂದ್ಬಿಟ್ಟು ಕುಣಿಗಳಲ್ಲಿ ಮಿಸ್ ಮಾಡಿರೋ ಪ್ಲೇಸ್ನೆಲ್ಲ ತಿರ್ಗಾ ವಾಪಸ್ ಇವಾಗ ಹೋಗಿ ನೋಡ್ಕೊಬರೋದು. ಅದಕ್ಕೆ ಶ್ರೀರಂಗಪಟ್ಟಣ ಎಂಟ್ರಿ ಆಗ್ತಾಯಿದ್ದೀವಿ ಇವಾಗ. ನೆಕ್ಸ್ಟ್ ಮಂತು ತುಂಬ ಮಳೆ ಬಂದಾಗ ಆ ಬ್ರಿಡ್ಜು ಫುಲ್ಲು ನೀರು ಬಂದಿತ್ತು. ಆಗ ಆ ಕಡೆ ಈ ಕಡೆ ಎರಡು ಕಡೆನೂ ಪೊಲೀಸರು ವೆಲ್ಡಿಂಗೇ ಮಾಡಿಬಿಟ್ಟಿದ್ರು, ಒಂದು ಯಾರು ಓಡಾಡಬಾರ್ದು ಅಂತ. ಇವನೇನು ಗುರು ರೇಸ್ ಹಾಕತ್ತವನೇ. ಸ್ನೇಹಿತರೆ ನೋಡಿ, ಈ ಥರ ಇಂಥವ್ರು ಇರ್ತಾರೆ, ಹಾಗಾಗಿ ನಿಮಗೂ ಸಿಗ್ತಾಯಿರ್ತಾರೆ. ಬೇಕು ಅಂತ ಹಿಂದೆ ಹೋಯ್ತಾರೆ, ಮುಂದೆ ಬರ್ತಾರೆ, ಹಿಂದೆ ಹೋಯ್ತಾರೆ, ಮುಂದೆ ಬರ್ತಾರೆ. ರೇಸ್ ಆಡಲಿ ಅಂತಾನೆ ನೋಡಿ ಕಾಯ್ತವನ ನನಗೆ, ತಿರ್ಗಾ ಹೊಡಿತಾನೆ, ಮುಂದೆ ಹೋಯ್ತಾ ನೋಡಿ. ನೀವು ನಿಮ್ಮ ಸ್ಪೀಡಲ್ಲೇ ಇರಿ, ಅವನು ಯಾರೋ ಇವನಿಗೋಸ್ಕರ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಲಾಕ್ ಆಗ್ಬಿಟ್ಟ ಕಾರಿಂದ. ಸ್ನೇಹಿತರೆ ಅದಕ್ಕೆ ಮೇಲ್ಕೋಟೆನೇ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವನು ಕೇಳಬೇಕು ಜಗದೀಶ್ಗೆ, ಮೇಲ್ಕೋಟೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಹೋಗ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಈ ಬಿಸಿಲಲ್ಲಿ ಗಾಡಿ ಓಡಿಸೋಕೆ ಆಗ್ತಲ್ಲ ಸ್ನೇಹಿತರೆ, ರೋಡು ಬೇರೆ ಇಷ್ಟೊಂದು ಬಿಸಿ. ಪಾಪ ಏನೋ ಫುಲ್ಲು ತಲೆ ಎಲ್ಲ ತಿರುಗೇಟೆಡ್ ಆದಂಗೆ ಬಿಟ್ಟಿದೆ. ಸರಿ ಇರೋದು ಸ್ನೇಹಿತರೆ ಎಲ್ಲ. ಮೋಡ ನೋಡಿದ್ರೆ ಫುಲ್ಲು ಮಳೆ ಬರೋಂಗೆ ಆಗ್ಬಿಟ್ಟಿದೆ ಮೇಲ್ಗಡೆ. ನಾವು ಬೇರೆ ಒಂದು ಪ್ಯಾಂಟು ಒಂದು ಶರ್ಟಾಗೆ ಬಂದಿದ್ದೀವಿ, ಯಾವ ಇದು ಹಾಕಿಲ್ಲ, ರೈನ್ ಕೋಟು ಜಾಕೆಟು ಏನೂ ತಂದಿಲ್ಲ. ಬರೋ ಟೈಮಲ್ಲಿ ಮಳೆ ಗಿಳೆ ಬಂದರೆ ಏನಪ್ಪ ಆಕತ್ತೆ ಸ್ನೇಹಿತರೆ. ಮಳೆ ಬರುವ ಪೂರ ಸೂಚನೆ ಇದೆ ಇಲ್ಲಿ, ಹನಿಗಳಾಗ್ತಿದೆ ಆಗಲೇ. ನಾವು ಎಲ್ಲೋಗಿ ಸಿಗಾಕತ್ತೀವೋ ಗೊತ್ತಿಲ್ಲ. ಅಣ್ಣ ಅವಾಗಿಂದ ಏನಪ್ಪ ಬಿಸಿಲು ಇಷ್ಟೊಂದು ಗಾಡಿನ ಓಡಿಸ್ಕಾಗ್ತಲ್ಲ ಅಂತ ಅಂತಿದೆ. ದೇವರು ನನ್ನ ಮಾತು ಕೇಳಿ ಆವಾಗಲೇ ಮಳೆ ಬರ್ಸೋರು. ಈ ಬೇರೆ ಆಗ್ತಿದೆ, ಇನ್ನೂ 50 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ, ಬೇಗ ಹೋಗ್ಬಿಟ್ರೆ ಸಾಕು. ರೈಡ್ ಸ್ಟಾರ್ಟ್ ಆಗಬೇಕಾದ್ರೆ ಏನಪ್ಪ ಬಿಸಿಲು ಇಷ್ಟೊಂದು ಗಾಡಿ ಓಡಿಸ್ತೀನ ಅಂತ ಅನ್ನಿಸ್ತಿತ್ತು. ಅಟ್ ಅ ಟೈಮ್ ನಾನು ಮೇಲ್ಕೋಟೆ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು ಇವತ್ತು ಅಂತ ಅಂದ್ಕೊಂಡಿದ್ದೆ. ಆದರೂ ಇದು ಮಾಡಿ ಹೋಗ್ಬೇಕಾದ್ರೆ ನೋಡಿ ಫುಲ್ಲು ಕ್ಲೌಡ್ಸ್ ಬಂದ್ಬಿಟ್ಟಿದೆ. ಆರಾಮಾಗೀಗ ಓಡಿಸ್ಬೋದು. ಮಳೆ ಒಂದು ಬರ್ದೇ ಇದ್ರೆ ಸಾಕು. ಮಳೆ ಸ್ವಲ್ಪ ಹನಿ ಆಗ್ತು, ಈಗ ತಿರ್ಗಾ ನಿಂತಿದೆ. ಟೈಮ್ ಒಂದು 1:05. ನಾನೇನೋ ತಿಂಡಿಯೇನೋ ಮಾಡಿದ್ದೀನಿ, ಇವತ್ತು ತಿಂಡಿನೂ ಮಾಡಿಲ್ವಂತೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಗ ತಿಂಡಿ ಮಾಡೋಕ್ಕೆ ಸ್ಟಾಪ್ ಹಾಕಲ್ಲ. ಓ ಏನು ಗುರು, ಹನಿಗಳು ಶುರು ಆಯಿತು ಸ್ನೇಹಿತರೆ. ಮಳೆಯ ಹನಿ. ದೇವ್ರೆ, ಮಳೆ ಜಾಸ್ತಿ ಜೋರಾಗಿ ಬರ್ದೇ ಇದ್ರೆ ಸಾಕು ದೇವ್ರೆ. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ. ಮಳೆನೂ ಶುರು ಆಯಿತು. ನಾವೇನೂ ತಂದಿಲ್ಲ ಸ್ನೇಹಿತರೆ, ಅನ್ಪ್ರಿಪೇರ್ಡ್. ಬ್ಯಾಗಲ್ಲಿ ಒಂದು ವಾಟರ್ ಬಾಟ್ಲು ಇದೆ, ಪವರ್ ಬ್ಯಾಂಕಲ್ಲಿ ಚಾರ್ಜ್ ಇದೆ, ಇದ್ಬಿಟ್ರೆ ಏನೂ ಇಲ್ಲ ನಮ್ಮ ಹತ್ರ. ಮಳೆ ಕಮ್ಮಿ ಆದರೆ ಸಾಕು, ಜಾಸ್ತಿ ಇಷ್ಟು ಬಂದರೂ ಸಾಕು, ಹಂಗೆ ಹೊಂಟೋಗ್ಬಿಡ್ಬೋದು. ಒಂದೇ ಸತಿ ರಪಾರ ಅಂತ ಹೊಡೆದ್ಗಿಡ್ಬಿಟ್ರೆ ಮಳೆ ಕಷ್ಟ. ಗಾಳಿ ಅಪ್ಪ ನಮ್ಮನ್ನೇ ತಳ್ಬಿಡ್ತಿದೆ ಗಾಳಿ ಸ್ನೇಹಿತರೆ, ಉಲ್ಟಾ 6 ಇಂಚ್ ಗಾಳಿ ಹೊಡಿತಿದೆ. ಕಿಲಿಯನ್ ಬೇರೆ ಯಾಕೆ ಹೋಗ್ತಾ ಇದ್ದೀನಲ್ಲ, ಸ್ವಲ್ಪ ಭಯ ನನಗೆ, ಬ್ಯಾಲೆನ್ಸ್ ಸಿಗಲಿಲ್ಲ ಅಂದರೆ.
ನನ್ನ ನಂಬಿ ಹತ್ತಿರ್ತಾನೆ, ನಮ್ಮ ಭೀಮನ ನಂಬಿ ಹತ್ತಿರ್ತಾನೆ. ಮಿಸ್ ಆದರೆ ಮುಂದೆ ನೋಡ್ರೆ ಫುಲ್ಲು ಜೋರು ಮಳೆ ಇದ್ದಂಗಿದೆ. ಯಾರೋ ರೈಡ್ರು ಫುಲ್ಲು ಗೇರಪ್ ಆಗಿ ಒಳ್ಳೆ ರೈಡ್ ಮಾಡ್ಕೊಂಡು ಹೋಗ್ತವ್ರು ಮನೆಗೆ. ಯಾವುದು ಗಾಡಿ KTM ಅಡ್ವೆಂಚರ್. ಹಲೋ, ಹಾಂ, ಚೈನು ತಿರುಗಿಬಿಡ್ತದೆ ಆಮೇಲೆ ಕಾಲ ಜೊತೆ. ಕಾಲನ್ನ ಮೇಲ್ಗಡೆನೇ ಹಿಡ್ಕೊಂಡೆ ನೋಡಿ. ಲೆಫ್ಟಿಗೆ ಹಾಕ್ಬೇಡ, ರೈಟಲ್ಲಿ ಹೆಂಗೆ ಹಿಡ್ಕ ಇದು ಮಾಡು. ನಮ್ಮ ಹಳೆ ವಿಡಿಯೋ ನೋಡಿಲ್ಲೇ ನೋಡಿ, ಅದ್ದಿನ ಕಲ್ಲು ಅಲ್ಲೇ ಹತ್ತಿದ್ದು ನಾವು. ತುಂಬ ಸೂಪರ್ ಸ್ಪಾಟು, ಒಳ್ಳೆ ವೈಬ್ಸ್ ಇದೆ, ಪಾಸಿಟಿವ್ ವೈಬ್ಸ್. ಏನು ಮಾಡೋಕ್ಕೆ ಹೋಗ್ತಾನೆ ಅಣ್ಣ ಹೈವೇಲಿ ನೋಡಿ. ನಮ್ಮ ADV ಅಣ್ಣಂದಿರು ಫಾರ್ಮಲ್ಲಿ ಹೋಗ್ತವ್ರೆ, ಬೆಂಗಳೂರಿಗೆ ಹೋಗ್ತಾ ಇರ್ಬೇಕು ವಾಪಸ್ ಮನೆಗೆ. ಸ್ನೇಹಿತರೆ, ದೇವಸ್ಥಾನಕ್ಕೆ ಏನು ಲೆಫ್ಟ್ ತೊಗೊಂತೈತಿ? ಇಲ್ಲ, ಲೆಫ್ಟು ಎಲ್ಲೋ ಬತ್ತು ಕಣ, ಇಲ್ಲೇ ಬತ್ತು ಕಣ. ಇವಾಗಲೇ ಟ್ರೈಲ್ ಕರ್ಕೊ ಹೋಗ್ತೈತೆ. ಇಲ್ಲಿ ಯಾರು ಲೆಫ್ಟ್ ತಗೊಂಡೋಗ ಹತ್ತತ್ತು ಇರೋ ಮನೆ ಒಳಗಡೆ ಕರ್ಕೊ ಹೋಯ್ತಾಯ್ತಾ. 100 ಮೀಟರ್ಸ್. ಇದು ಯಾವ್ದು ಗುರು ಆಫ್ ರೋಡ್ ಇವೆಲ್ಲ ಕರ್ಕೊ ಹೋಗ್ತೈತೆ. ನಾನು ಬೇರೆ ಅಲ್ಲಿ ಹೋಗ್ತಾನೆ ಸೆಕೆಂಡ್ ಗ್ಯಾರಲ್ಲಿ ಹೋಗ್ತಾ. ಇದ್ಯಾವುದು ಉತ್ತರ ಎಲ್ಲ ಐತೆ. ಹಿಂಗೆ ಹೋದರೆ ಬರೀ 2-3 ಕಿಲೋಮೀಟ್ರ್ ಮುಗೀತದೆ. ಹಿಂಗೆ ಹೋದರೆ ಬರೀ 3 ಕಿಲೋಮೀಟ್ರ್ ಮುಗೀತದೆ. ಹೋಯ್ತಾ ಯಾ ಗದ್ದೆ ಗಿದ್ದೆ ಎಲ್ಲ ಐತೆ. ಇದು ಯಾವ್ದು ಈ ರೋಡ್ ತೋರಿಸ್ತೈತೆ. ಅದೇನ ನಾನ್ತಿರೋದು ಗದ್ದೆ. ಊರಿನವ್ರು ಯಾಕೆ ಕೇಳ್ಕೊಂಡು ಹೋಗ್ಬೇಕು. ಕೋಳಿ ಫಾರಮ್ ಬೇರೆ ಮಾಡಿದವ್ರು ಯಾರು. ಮ್ಯಾಪಲ್ಲಿ ನೋಡ್ರಿ ಇದು ತೋರಿಸ್ತೈತೆ ಯಾವ ಉತ್ತಾ ಎಲ್ಲ ಐತೆ. ತಾತಂಗೆ ಕೇಳೋದು. ಸರಿ ತಾತ, ನಿಧಾನಕ್ಕೆ ಹೋಯ್ತೀರಾ? ಹೋಗ್ಬೋದಾ? ಗೋಡ ಗಾಡೀಲಿ ಹೋಯ್ತದಾ? ಹೆಂಗೆ ಹೋಯ್ತೀವಿ ತಾತ? ಒಂದು ಸ್ವಲ್ಪ ಇಲ್ಲಿ ಇಳಿಬೇಕು, ಇಲ್ಲಿ ಒಬ್ರು. ಹಾಂ, ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಆ ವಾಲ್ಸೋಸಿದ ಕಡ್ಡಿಗೆ ಕುಣಗು ರೋಡ್ ಹೊಟ್ಟೆ. ಹೆಂಗೆ ಹೋಯ್ತೀವಿ ತಾತ ನೋಡೋದ? ಕುಣಗು ರೋಡ್ ಹೋಗಿ ಹಿಂಗೆ ಹೋಗಿ. ಹಾಂ. In 500 meters, turn left toward Kunigal Town Road. ತಾಳೆ ಕೆಳದ ಸ್ಟ್ರೈಟಾ ಜಗ ಹಿಡ್ಕವ. ಸರಿ ತಾತ, ಥ್ಯಾಂಕ್ಸ್ ತಾತ. ಬಾ. ಆ ಉತ್ತ ಬೇರೆ ಐತೆ ಸ್ನೇಹಿತರೆ. ತಾತ ಇದೇ ರೋಡಲ್ಲಿ ಹೋಗಿ ಅಂತ ಧೈರ್ಯ ಕೊಟ್ಟವ್ರೆ. ಮ್ಯಾಪು ಇದೇ ಹೇಳ್ತೈತೆ. ಕಾಲ್ದಾರಿ ಇದು. ಫೋಟೋ ಓಕೆ. ಓಲೆ ಬೈಕರ್ಸ್ ಬಂದವ್ರೆ ಅನಿಸ್ತದೆ. ಅಲ್ಲಿ ಗಾಡಿದು ಇದಿತ್ತು ಟೈರ್ದು. ಒಳ್ಳೆ ಮಳೆ ತಿರ್ಗಾ ಶುರು ಆಯಿತು. ಬರ ಬೇಗ
ಹತ್ಪಾರ ಗಾಡಿನ. ಮಳೆ ಬೇರೆ ಬಂತು. ಹತ್ತ ಬೇಕತ್ತು. ನೀ ಚಡ್ಡಿ ಗಿಡ್ಡಿ ಹಾಕತ್ತಿಲ್ಲ, ಹತ್ತೋ ಬೇಕಲ್ಲ. ಇಲ್ಲೊಂದು ಉತ್ತ ಐತಲ್ಲೋ, ಇಲ್ಲೊಂದು ಉತ್ತ ಐತೆ ಆವ್ದು. ನಾವು ಇದೇ ರೋಡಿಗೆ ಬರ್ತಾಯಿದ್ವಿ. ಆವಿಗೆ ಬಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ಮಧ್ಯಕ್ಕೆ ಬಂದು ನಮಸ್ಕಾರ ಅಂತ ಮಾಡಿದ್ರೆ ಏನು ಮಾಡ್ತೀಯ? ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಹೇಳ್ತೀಯ? ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಹೇಳ್ತೀಯ ನೀನು? ಇಲ್ಲೆಲ್ಲ ತೋರಿಸ್ತೈತೆ. ಓಕೆ, ಬ್ಯೂಟಿಫುಲ್ ಸ್ಮಾಲ್ ಟ್ರಯಲ್, ಚೆನ್ನಾಗಿತ್ತು. ಇಲ್ಲಿಂದ ಲೆಫ್ಟು. Take the next left toward Kunigal Town Road, then turn left onto Kunigal Town Road. ಕುಣಿಗಲ್ ಟೌನ್. ವಾ, ನೋಡಿ ಸ್ನೇಹಿತರೆ, ಅಲ್ಲಿ ಏನು ಗುರು ಹಿಂಗೆ ಕಾಣ್ತಿದೆ ನೋಡ, ಹೆಂಗೆ ಕಾಣ್ತೈತೆ ಯಪ್ಪ. ಫುಲ್ ಪಾಸಿಟಿವ್ ವೈಬ್ಸ್ ಬರ್ತದೆ ಸ್ನೇಹಿತರೆ. ಯಪ್ಪ ನೋಡ್ತಿದ್ರೇ ನನ್ನ ಕೈಯಲ್ಲಿ ಫುಲ್ ಗೂಸ್ ಪಂಪ್ಸ್ ಬರ್ತಿದೆ ಸ್ನೇಹಿತರೆ. ಸ್ನೇಹಿತರೆ ಬ್ಯಾಟ್ರಿ ಲೋ ಇದೆ, ಚಾರ್ಜ್ ಹಾಕ್ತೀನಿ ಆಮೇಲೆ. ನೋಡಿ ಸ್ನೇಹಿತರೆ, ದೇವಸ್ಥಾನ ಫುಲ್ ರಿನೋವೇಟ್ ಆಯ್ತಿದೆ.